ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ಬೆಳಕು ಪಾಠದಿಂದ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ. ಚಟುವಟಿಕೆ ಹೆಸರು ಮಾನವನ ಕಣ್ಣು. ತಂಡದ ಹೆಸರು ಆರ್ಕಿಮಿಡೀಸ್. ತಂಡದ ನಾಯಕ ಚಂದನ್ ಕೆ. ತಂಡದ ಇತರ ಸದಸ್ಯರುಗಳೆಂದರೆ ಈಗ ನಾವು ಪ್ರಯೋಗವನ್ನು ಶುರು ಮಾಡೋಣ. ನಮ್ಮ ಕಣ್ಣುಗಳ ಒಳಗೆ ಇರುವುದೇನು? ವಸ್ತುಗಳಿಂದ ಬರುತ್ತಿರುವ ಬೆಳಕು ನಮ್ಮ ಕಣ್ಣುಗಳನ್ನು ಪ್ರವೇಶಿಸಿದಾಗ ಮಾತ್ರ ನಾವು ಅವುಗಳನ್ನು ನೋಡಲು ಸಾಧ್ಯ. ಕಣ್ಣು ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಒಂದು ಪ್ರಮುಖ ಅಂಗ. ಆದ್ದರಿಂದ ಅದರ ರಚನೆ ಮತ್ತು ಕಾರ್ಯವನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಕಣ್ಣು ಹೆಚ್ಚು ಕಡಿಮೆ ಗೋಲಾಕಾರವಾಗಿದೆ. ಕಣ್ಣಿನ ಹೊರಕವಚವು ಬಿಳಿಯಾಗಿದೆ. ಇದು ಕಠಿಣವಾಗಿರುವುದರಿಂದ ಕಣ್ಣಿನ ಒಳಭಾಗವನ್ನು ಅಪಘಾತಗಳಿಂದ ರಕ್ಷಿಸಬಹುದು. ಇದರ ಪಾರದರ್ಶಕ ಮುಂಭಾಗವನ್ನು ಕಾರ್ನಿಯಾ ಎಂದು ಕರೆಯುವರು. ಕಾರ್ನಿಯಾದ ಹಿಂಭಾಗದಲ್ಲಿ ಕಪ್ಪಾದ ಸ್ನಾಯು ರಚನೆ ಇದ್ದು ಅದನ್ನು ವರ್ಣಪಟಲ ಎಂದು ಕರೆಯುತ್ತಾರೆ. ವರ್ಣಪಟಲದಲ್ಲಿ ಸಣ್ಣ ರಂಧ್ರವಿದ್ದು ಅದನ್ನು ಪಾಪೆ ಎಂದು ಕರೆಯುವರು. ಪಾಪೆಯ ಗಾತ್ರವನ್ನು ವರ್ಣಪಟಲ ನಿಯಂತ್ರಿಸುತ್ತದೆ. ಕಣ್ಣಿಗೆ ವಿಶಿಷ್ಟವಾದ ಬಣ್ಣ ನೀಡುವ ಭಾಗವೇ ವರ್ಣಪಟಲ. ಒಬ್ಬ ವ್ಯಕ್ತಿಯ ಕಣ್ಣುಗಳು ಹಸಿರಾಗಿವೆ ಎಂದು ನಾವು ಹೇಳುತ್ತೇವೆ ಎಂದರೆ ವಾಸ್ತವವಾಗಿ ಅದು ವರ್ಣಪಟಲದ ಬಣ್ಣವಾಗಿರುತ್ತದೆ. ಮಧ್ಯದಲ್ಲಿ ದಪ್ಪವಾಗಿರುವ ಒಂದು ಮಸೂರವು ಕಣ್ಣಿನ ಪಾಪೆಯ ಹಿಂಭಾಗದಲ್ಲಿದೆ. ಮಧ್ಯದಲ್ಲಿ ದಪ್ಪವಾಗಿರುವ ಎಂತಹ ಮಸೂರ? ನೀವು 7ನೇ ತರಗತಿಯಲ್ಲಿ ಮಸೂರಗಳ ಬಗ್ಗೆ ಕಲಿತಿರುವುದನ್ನು ನೆನಪು ಮಾಡಿಕೊಳ್ಳಿ. ಮಸೂರವು ಕಣ್ಣಿನ ಒಳಭಾಗದಲ್ಲಿರುವ ಅಕ್ಷಿಪಟಲ ಎನ್ನುವ ಪದರದ ಮೇಲೆ ಬೆಳಕನ್ನು ಕೇಂದ್ರೀಕರಿಸುತ್ತದೆ. ಅಕ್ಷಿಪಟಲವು ಅನೇಕ ನರಕೋಶಗಳನ್ನು ಹೊಂದಿದೆ. ನರಕೋಶಗಳು ಗ್ರಹಿಸಿದ ಸಂವೇದನೆಗಳನ್ನು ದೃಷ್ಟಿನರದ ಮೂಲಕ ಮೆದುಳಿಗೆ ಕಳುಹಿಸಲಾಗುತ್ತದೆ. 2 ರೀತಿಯ ಜೀವಕೋಶಗಳಿವೆ. ಶಂಕುಕೋಶಗಳು ಇವು ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತವೆ, ಮತ್ತು ಕಂಬಿಕೋಶಗಳು ಇವು ಮಂದ ಬೆಳಕಿಗೆ ಸ್ಪಂದಿಸುತ್ತವೆ. ಶಂಕುಕೋಶಗಳು ಬಣ್ಣಗಳನ್ನು ಗ್ರಹಿಸುತ್ತವೆ. ದೃಷ್ಟಿನರ ಮತ್ತು ಅಕ್ಷಿಪಟಲಗಳು ಸಂಧಿಸುವ ಸಂವೇದನಾ ಕೋಶಗಳು ಇಲ್ಲದಿರುವುದರಿಂದ ಆ ಪ್ರದೇಶದಲ್ಲಿ ದೃಷ್ಟಿಗ್ರಹಿಕೆ ಸಾಧ್ಯವಿಲ್ಲ. ಆ ಸ್ಥಳವನ್ನು ಅಂಧಪ್ರದೇಶ ಎಂದು ಕರೆಯುವರು. ಇದರ ಅಸ್ತಿತ್ವವನ್ನು ಕೆಳಗಿನ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸಬಹುದು. ಈ ಮೇಲಿನ ಪದರವು ಮಾನವನ ಕಣ್ಣಿನಲ್ಲಿ ಮುಖ್ಯವಾಗಿ 3 ಪದರಗಳಿವೆ. ಈ ಮೇಲಿನ ಪದರವು ಸ್ಕ್ಲೀರಾ. ಇದು ಮೊದಲನೇ ಪದರವಾಗಿದೆ. ಇದು 2ನೇ ಪದರ ಕೊರಾಯಿಡ್. ಇದು 3ನೇ ಪದರ ರೆಟಿನಾ. ಇದು ಕಂಜಂಟೈವಾ. ಇದು ಕಣ್ಣಿನ ಪಾಪೆ. ಇದು ಹಳದಿ ಪ್ರದೇಶವಾಗಿದೆ. ಈ ಪ್ರದೇಶದಲ್ಲಿ ನಾವು ವಸ್ತುಗಳನ್ನು ನೋಡಬಹುದು. ಇದು ಅಂಧ ಪ್ರದೇಶ. ಇಲ್ಲಿ ವಸ್ತುಗಳು ಕಾಣಿಸುವುದಿಲ್ಲ. ಈ ನೀಲಿ ಬಣ್ಣದಲ್ಲಿರುವುದು ನರಗಳು. ಈ ಕೆಂಪು ಬಣ್ಣದಲ್ಲಿರುವುದು ರಕ್ತನಾಳಗಳು. ಇದು ದೃಷ್ಟಿನರ. ಇದು ಮೆದುಳು ಮತ್ತು ಕಣ್ಣಿಗೆ ಸಂಬಂಧ ಸೂಚಿಸುತ್ತದೆ. ಧನ್ಯವಾದಗಳು.